ಯುದ್ಧದಲ್ಲಿರುವಂತಹ ಯುಕ್ರೇನ್ಗೆ ಇವತ್ತು ಪ್ರಧಾನಮಂತ್ರಿಗಳು ಭೇಟಿ ಕೊಟ್ಟರು, ಯಶಸ್ವಿಯಾಗಿ ಮುಗಿಸಿದ್ದಾರೆ. ಪೋಲೆಂಡ್ನ ವಾರ್ಸಾದಿಂದ ರೈಲಲ್ಲಿ 10 ಗಂಟೆ ಪ್ರಯಾಣ ಮಾಡಿ ತಲುಪಿದ್ರು. ನಂತರ ಅವ್ರಿಗೆ ಆತ್ಮೀಯ ಸ್ವಾಗತ ಕೊಡ್ತು. ರಷ್ಯಾ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಮೋದಿ ನಮನವನ್ನು ಸಲ್ಲಿಸಿದ್ರು. ಉಕ್ರೇನ್ನ ಇತಿಹಾಸದ ಮ್ಯೂಸಿಯಮನ್ನು ನೋಡಿದ್ರು. ಹುತಾತ್ಮರ ಸ್ಮಾರಕದ ಬಳಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರನ್ನ ತಬ್ಬಿಕೊಂಡ್ರು. ಆಮೇಲೆ ಅವ್ರು ಮಾತಾಡ್ತಾ ಹೇಳಿದ್ರು, ನನಗೆ ಭಾಳ ನೋವಾಯಿತು ಆ ಮಕ್ಕಳದ್ದನ್ನೆಲ್ಲ ನೋಡಿದಾಗ ಅಂತ. ಇಬ್ಬರೂ ನಾಯಕರು ಸಭೆಯೆಲ್ಲ ಮಾಡಿದ್ದಾರೆ. ಶಾಂತಿ ಮರುಸ್ಥಾಪನೆ ವಿಚಾರನೂ ಸೇರಿ ಯುದ್ಧನೂ ಸೇರಿ ಚರ್ಚೆ ಮಾಡಿದ್ದಾರೆ. ಮೋದಿಯವರು ಶಾಂತಿ ಮರುಸ್ಥಾಪನೆ ಅಗತ್ಯವನ್ನೆಲ್ಲ ಹೇಳಿದ್ದಾರೆ ಮತ್ತು ಭಾರತ ಈ ಸಂಬಂಧದಲ್ಲಿ ನನ್ನ ಕೈಲಿ ಏನೇನು ಶಕ್ತಿ ಇದೆ ಆ ಎಲ್ಲ ನೆರವನ್ನು ಕೊಡ್ತೀವಿ ಅಂತೇನೋ ಹೇಳಿದಾರಂತೆ. ಮತ್ತು ಹಲವಾರು ಇತರ ಒಪ್ಪಂದಗಳನ್ನು ಒಂದಷ್ಟೆಲ್ಲ ಮಾಡಿಕೊಂಡಿದ್ದಾರೆ. ಗಾಂಧಿ ನಡೆದ ಹಾದಿನಲ್ಲಿ ಹೋಗಬೇಕು ಅಂತ ಅವರು ಕರೆಯೆಲ್ಲ ಕೊಟ್ಟಿದ್ದಾರೆ. ಆಲ್ ರೈಟ್, ಹೋಗೋರು ಬಿಡೋರು ಅವ್ರವ್ರಿಗೆ ಬಿಟ್ಟಿದ್ದು. ಭಾಳ ಜನ ಇವತ್ತು ರಾಷ್ಟ್ರೀಯ ಮಾಧ್ಯಮದಲ್ಲಿ ಮತ್ತು ಇನ್ನಿತರ ಕೆಲವು ಕಡೆಗಳಲ್ಲಿ ಏನೋ ಒಂದು ಮಿರಾಕಲ್ ಥರ ಅಲ್ಲಿ ಹೋಗ್ಬಿಟ್ಟು ಅವರು ಏನೋ ಒಂಥರ ಯುದ್ಧನೇ ನಿಲ್ಲಿಸ್ಬಿಡ್ಬೋದೇನೋ, ಮೀಡಿಯೇಟರ್ ಆಗಿಬಿಡ್ತಾರೆ ಅನ್ನೋ ಥರ ಇತ್ತು ಬಣ್ಣನೆ. ತುಂಬ ಓವರ್ ಮಾಡ್ಕೋಬಾರ್ದು ನಮ್ದನ್ನು ನಾವುಗಳು ಕೆಲವು ಸರಿ. ಅದು ಟೂ ಮಚ್. ಅದು ಈ ಯುದ್ಧ ಬರೀ ಯುಕ್ರೇನ್ ರಷ್ಯಾ ಮಧ್ಯ ನಡೀತಾ ಇಲ್ಲ, ಇದು ಯುರೋಪು ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಯುದ್ಧವೂ ಆಗಿದೆ. ಮತ್ತು ಇದಕ್ಕೆ ಪೂರ್ವ ಇತಿಹಾಸಗಳು ತುಂಬ ಇವೆ. ಇದು ಬರೀ ತುಂಬ ಸರಳವಾಗಿ ಹಿಂಗೆ ಬೆಳಗ್ಗೆ ಹೋಗಿ ಹಿಂಗೆ ಬಂದುಬಿಟ್ಟು ಸೆಟ್ಲ್ಮೆಂಟ್ ಮಾಡ 30-40 ಸೈಟಿನ ಪ್ರಾಬ್ಲಮ್ನೇ ಸೆಟ್ಲ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನೆಟ್ಟಿಗೆ 2 30 ಪಾರ್ಟಿಗಳ ಮಧ್ಯೆ ಇರೋ 2 ಅಡಿನೇ ಸೆಟ್ಲ್ ಮಾಡೋಕ್ಕಾಗಲ್ಲ. ಇದೇನು ಜೋಕ ಇದು? ಹಂಗೆ ಸೆಟ್ಲ್ ಮಾಡಿಬಿಟ್ಟು ಬಂದ್ಬಿಡಕ್ಕಲ್ಲಿ ಅದ್ರಲ್ಲಿ ಏನೇನು ಇನ್ವಾಲ್ವ್ ಆಗಿದೆ ಅದರಲ್ಲಿ ಏನೇನೋ. ಬಟ್ ಒಂದು ಪಾತ್ರವನ್ನು ನಿರ್ವಹಿಸಬಹುದೇನೋ, ಬಿಕಾಸ್ ರಷ್ಯಾ ನಮ್ಮ ಜೊತೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ. ಗೊತ್ತಿಲ್ಲ ಮುಂದೇನಾದ್ರು ಬೆಳವಣಿಗೆ ಆದರೆ, ಇವತ್ತಿಗಂತೂ ಏನು ಕಂಡಿಲ್ಲ. ಎಸ್, ರಾಷ್ಟ್ರಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ಡ್ರೈವ್ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ಇವತ್ತು ಬೆಂಗಳೂರಿನ 42ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ 2144 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಮೊದಲ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಜ್ವಲ್ ರೇವಣ್ಣ ಜೊತೆಗೆ ಎಚ್ಡಿ ರೇವಣ್ಣರನ್ನ ಆರೋಪಿಯಾಗಿಸಿದೆ. ಮನೆ ಕೆಲಸದಾಕೆ ಮೇಲೆ ಎಚ್ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ರು. ಬೆಂಗಳೂರು ಮತ್ತು ಹೊಳೆನರಸೀಪುರದ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಅತ್ಯಾಚಾರ ನಡೆಸಿದ್ರು ಅಂತ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಪ್ರಕರಣ ಸಂಬಂಧ 137 ಸಾಕ್ಷ್ಯಗಳನ್ನು ಎಸ್ಐಟಿ ಸಂಗ್ರಹಿಸಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ 2 ಪ್ರಕರಣಗಳಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಬೇಕಿದೆ. ಆಲ್ರೆಡಿ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಯಿತು, ಒರಿಜಿನಲ್ ಹೊಳೆನರಸೀಪುರದ ಕೇಸ್. ಇನ್ನು 2 ಇದೆಯಾ ಅವ್ರ ಮೇಲೆ, ಅದು ಆಗಬೇಕು. ಸೊ ಈಗ ಅವ್ರದ್ದು ಬೇಲ್ ಪ್ರೊಸೀಜರ್ಸು ಸ್ಟಾರ್ಟ್ ಆಗತ್ತೆ ಈಗ ಒಂದೊಂದಕ್ಕಾಗಿ. ಆಲ್ ರೈಟ್, ನೋಡೋಣ ಅದೇನೇನಾಗುತ್ತೋ ಆಗತ್ತೆ ಕೋರ್ಟಲ್ಲಿ ಅಂತಿಮವಾಗಿ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆನೂ ಅಂತಿಮ ಹಂತ ತಲುಪಿದೆಯಂತೆ. ಹೈದರಾಬಾದ್ನ FSL ಇಂದ ಏನೋ ಒಂದು ವರದಿ ಬರಬೇಕಂತೆ ಅಷ್ಟೇ. ಅದಾದ ತಕ್ಷಣ ಕೋರ್ಟಿಗೆ ನಾವು ಹಾಕ್ಬಿಡ್ತೀವಿ, ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಹಾಕ್ಬಿಡ್ತೀವಿ ಅಂತ ಪೊಲೀಸ್ ಆಯುಕ್ತರು ಹೇಳ್ತಿದ್ದಾರೆ. ಇತ್ತೀಚೆಗೆ ಈ ನಟ ದರ್ಶನ್ ಭೇಟಿ ಮಾಡಿದ್ದು ನಟ ಚಿಕ್ಕಣ್ಣ. ಸಂಕಷ್ಟ ಎದುರಾದಂಗಿದೆ. ಸಂಕಷ್ಟ ಅಂತ ನಾನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಒಟ್ಟಲ್ಲಿ. ಯಾಕಂದರೆ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅದಾದ ಮೇಲೆ ಜೈಲಿಗೆ ಹೋಗ್ಬಿಟ್ಟು ಆರೋಪಿನ ಭೇಟಿ ಮಾಡಿದ್ದಾರೆ. ಈಗ ಆರೋಪಿ ಅಂದರೆ ದರ್ಶನನ್ನು ಪೊಲೀಸ್ನವ್ರು ಇದನ್ನು ಗಂಭೀರವಾಗಿ ತಗೊಂಡು ತಮಾಷೆ ಆಡ್ತಾ ಇದ್ದೀರಾ ಇಲ್ಲಿ ಅಂತಂದ್ಬಿಟ್ಟು ಅವ್ರಿಗೊಂದು ಇನ್ನೊಂದು ನೋಟಿಸ್ ಕೊಟ್ಟು ಏನು ಸಮಾಚಾರ ನಿಮ್ಮದು ಅಂತ ಕೇಳೋ ಚಾನ್ಸಸ್ ಇದೆ ಅಲ್ವಾ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತುಮಕೂರು ಜೈಲಲ್ಲಿ 4 ಇದ್ದಾರೆ ಆರೋಪಿಗಳು. ಅವ್ರು ಯಾರು ಮೀಟು ಮಾಡ್ತಿಲ್ವಂತೆ, ಅವ್ರಿಗೆ ಯಾರು ಭೇಟಿನೂ ಇಲ್ವಂತೆ, ಅವ್ರಿಗೆ ನಿಮ್ದು ಸೇಬಣ್ಣು ಇಲ್ಲ, ಏನೂ ಇಲ್ಲ ಅವ್ರಿಗೆ ಯಾರದ್ದು. ಅವ್ರ ಮುಂದೆ ಏನು ಅನ್ನೋದು ಗೊತ್ತಿಲ್ಲ, ಎಲ್ಲ ಬೇಪಾರಿಗಳಾಗ್ಬಿಟ್ಟಿದಾರಂತೆ. ಸೊ ಅದೇನೇ ಅದ್ರಲ್ಲಿ ಕೆಲವರೆಲ್ಲ ಹೇಳಿದ್ರಂತೆ, ಬಾಸ್ಗೋಸ್ಕರ ಬೇಕಾದ್ರೆ ನಾನು ಪ್ರಾಣ ಕೊಡ್ತೀವಿ, ಪ್ರಾಣ ತೆಗಿತೀವಿ ಅಂತೆಲ್ಲ ಬಿಟ್ಟಿದ್ರಂತೆ. ಈಗ ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ ಫಸ್ಟ್. ಮನೆಯವರ ಕಥೆ ಅವ್ರುಗಳು ಗೋಳಾಡ್ತಾ ಇದ್ದಾರೆ. ಎಸ್, ಇನ್ನು ನೇಪಾಳದಲ್ಲಿ ಕಮಿಷನರ್ ಏನು ಹೇಳಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿದೆ. ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಆ ವರದಿಗಳನ್ನು ನೀಡಲಿದ್ದು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಸಾಕ್ಷಿ ಹೇಳಿರೋ ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅಲ್ಲ ಸರ್, ನನ್ನ ಒಂದು ಡೌಟ್ ಅಂದರೆ ಈ ಥರ ಹೇಳಿಕೆ ತಗೊಳ್ಳುವಾಗ ಅವರಿಗೆ ಹೇಳೋಕ್ಕಾಗಲ್ವಾ ಹಿಂಗೆ ಭೇಟಿ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಡೋದು? ಹಂಗೆ ಹೇಳಿರಲ್ಲ, ಹಂಗೆ ಅಸ್ಯೂಮ್ಡ್ ಅದು. ಬಟ್ ಕಾನೂನಿನ ಪ್ರಕಾರ ಯಾರು ಅವ್ರನ್ನ ನ್ಯಾಯಾಧೀಶರ ಮುಂದಕ್ಕೆ ಕರ್ಕೊಂಡೋಗಿ ಬಲವಂತವಾಗಿ ಕೈಕಾಲು ಕಟ್ಟಾಕ್ಬಿಟ್ಟು ಕಾಲೋದಿಸ್ಬಿಟ್ಟು ಮುಖ ಚಚ್ಚಿಬಿಟ್ಟು ಮಾಡ್ಸೋಕ್ಕಾಗಿರಲ್ಲ. ಹಂಗೇನಾದ್ರು ಅವ್ರು ನ್ಯಾಯಾಧೀಶರ ಮುಂದೆ ಹೇಳ್ಬಿಡ್ಬೋದು ಅದರ.
ಸರ್ ನನಗೆ ಅಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲೆಲ್ಲ ಮುರಿದ್ರು ಸರ್, ಅದಕ್ಕೆ ಕರ್ಕೊಂಬಂದು ಹೇಳಿಸ್ತಾ ಇದ್ದಾರೆ ಸರ್ ನನ್ನ ಕೈಲಿ ಅಂತ ಹೇಳ್ಬಿಡ್ಬೋದಿತ್ತು. ಒಂದು ಕಡೆ ನೀವು ಆ ಥರ ಸ್ಟೇಟ್ಮೆಂಟನ್ನು 164 ಕೊಟ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಕ್ಯೂಸ್ಡನ್ನು ಭೇಟಿ ಮಾಡ್ತೀನಿ ಅಂತಂದರೆ ಐದರ್ ಇಗ್ನೋರೆನ್ಸು ಆರ್ ಪರಿಸ್ಥಿತಿಗೆ ತಕ್ಕಂತೆ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡಿರೋಣ ಆ ಕಡೆ ಈ ಕಡೆ ಅನ್ನೋ ಥರ, ಇದಿದ್ರೆ ಅಬ್ಸಲ್ಯೂಟ್ ಆರೋಗ್ಯನ್ಸು ಅಷ್ಟೆ. ಇನ್ನು ನೇಪಾಳದಲ್ಲಿ ಘೋರ ದುರಂತ ಸಂಭವಿಸಿದೆ. ಭಾರತದ ಪ್ರವಾಸಿಗರಿದ್ದ ಬಸ್ ನದಿಯೊಂದಕ್ಕೆ ಬಿದ್ದಿದೆ. ತನಾಹುನ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಈ ದುರಂತದಲ್ಲಿ 27 ಭಾರತೀಯರು ಮೃತಪಟ್ಟಿದ್ದಾರೆ, 16 ಮಂದಿ ಗಾಯಗೊಂಡಿದ್ದಾರೆ. ಒಟ್ಟು 43 ಮಂದಿ ಬಸ್ನಲ್ಲಿದ್ದರು. ನೇಪಾಳದ ಪೋಖ್ರಾನ್ದಿಂದ ಕಾಠ್ಮಂಡು ಕಡೆಗೆ ತೆರಳುವಾಗ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. 150 ಅಡಿ ಆಳದ ನದಿಗೆ ಬಿದ್ದಿದೆ. ಮೃತರನ್ನ ಉತ್ತರ ಪ್ರದೇಶದ ಮೂಲದವರು ಅಂತ ಗುರುತಿಸಲಾಗಿದೆ. ಅವನು ಯಾವನೋ ಯೂಸ್ಲೆಸ್ ಫೆಲೋ, ಕಂತ್ರಿ ನಾಯಿ ಥರ ಅವನು, ಯೂಸ್ಲೆಸ್ ಫೆಲೋ ಅವನು, ಕಂತ್ರಿ ನಾಯಿನೇ ಅವನು, ಇನ್ನೇನು ಅಲ್ಲ ಅವನು. ಹಾಂ, ಬಾಯಿ ಬಂದಂತೆ ಅವನ ಏನೋ ಮೈಲ್ಸ್ ರೂಟ್ ಲೆಡ್ಜ್ ಅಂತೆ. ಏನು ರೂಟ್ ಲೆಡ್ಜು, ನಿನ್ನ ಲೈಫಲ್ಲೇ ರೂಟ್ ಇಲ್ಲ ನಿನಗೆ, ನೀವು ಯೂಟ್ಯೂಬರ್ ಅಂತೆ. ಇವನೊಬ್ಬ ಈ ಯೂಟ್ಯೂಬ್ನವು ಸರಿಯಾಗಿವೆ, ಹುಚ್ಚರು ಅರೆ ಹುಚ್ಚರು. ತಾನು ಬ್ರಿಟನ್ ಪ್ರತಿ ಆದರೆ ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ಬೇರೆ ದೇಶಗಳ ಮೇಲೆ ಅಣುಬಾಂಬು ಪ್ರಯೋಗ ಮಾಡಿಬಿಡ್ತಾನಂತೆ. ಎರಡು ಬಿಟ್ಟರೆ ಮೂತಿ ಮೇಲೆ ಕಂಗೇನೇ ನಾಲ್ಗೆ ಕತ್ತರಿಸ್ಬಿಡ್ಬೇಕು ಅವನಿಗೆ. ಬೇರೆ ದೇಶದವ್ರು ಅಣುಬಾಂಬು ಹಾಕಿಬಿಟ್ರೆ ಅವರೆಲ್ಲ ಕಳೆ ಕಬೀಜ ತಿಂತಿರ್ತಾರಂತೆ ಅವ್ರು. ನೀನು ಬಿಳಿ ಚರ್ಮದ ದಿಮಾಕಿಗೆ ಸೂರ್ಯ ಮುಳುಗದ ನಾಡಿನ ಸ್ಥಿತಿ ಇವತ್ತೇನಾಗಿದೆ ಅಂತ ನೋಡ್ಕೊ. ನಿಮ್ಮ ಊರಲ್ಲಿ ಫಸ್ಟ್ ನಿಮ್ಮ ದೇಶನ ನೆಟ್ಟಿಗೆ. ಒಂದು ಕಾಲದಲ್ಲಿ ಹೆಂಗಿತ್ತು ಬ್ರಿಟಿಷ್ ಎಂಪೈರ್ ಅನ್ಕೊಳ್ಳೋದು, ಇವತ್ತು ಹೆಂಗಿದೆ ಅನ್ನೋದನ್ನು ನೋಡ್ಕೋಬೇಕಿತ್ತು ಅವನು. ಭಾರತ ಎಂದರೆ ನನಗೆ ಅಸಹ್ಯ, ನನಗೆ ಭಾರತ ಇಷ್ಟವಿಲ್ಲ ಅಂತ ನೀನು ಯಾವನು ಇಷ್ಟಪಡು ಅಂತ ಕೇಳಿರೋನು. ಜನಾಂಗ ಏನಿದ್ರೆ ಇದಕ್ಕೆ ವಿಪರೀತ ಟೀಕೆ ಬಂದಿದೆ, ಆದರೂ ಅವನು ಏನು ಇದು ಮಾಡಿಲ್ಲ. 21ರಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳ ವಶದಲ್ಲಿದ್ದಾಗ ಬುರ್ಕಾ ಹಾಕೊಂಡು ಓಡೋಗಿದ್ದಂತೆ. ವೀರಾದಿ ವೀರ ಶೂರ ಜಗದೇಕ ಮಲ್ಲ, ಬಾ ಇಲ್ಲಿ ಇಂಡಿಯಾಗೆ ನಾಲ್ಗೆ ಕತ್ತರಿಸ್ಬಿಟ್ಟು ಕಳಿಸ್ತೀವಿ ಅಂತ ನಾನು ಹೇಳ್ತೀನಿ. ಬಾ ಕತ್ತರಿಸ್ಬಿಟ್ಟು ಕಳಿಸ್ತೀವಿ ಅಂತ. ಹಾಂ, ಆಮೇಲೆ ಬ್ರಿಟನ್ ಸ್ಥಿತಿ ಏನಿವತ್ತು ನೋಡ್ಕೊ. ಇದು ಪಿತೂರಿ, ಇದೇನಿಲ್ಲ. ನನ್ನ ಪ್ರಕಾರ ಇದೇನು ಗೊತ್ತಾ, ಈ ಯೂಟ್ಯೂಬು ಗೀಟ್ಯೂಬು ಇಂಥದ್ರಲ್ಲ, ಅದು ಯಾವುದೋ ಗ್ರಾಮು ಇದು ಮಣ್ಣು ಮಸಿ ಏನೇನೋ ಇದೆಯಲ್ಲಪ್ಪ, ಎಲ್ಲ ಇಂಡಿಯಾನಲ್ಲಿ ಏನಾದ್ರು ಮಾಡಿದ್ರೆ ವಿಪರೀತ ಲೈಕ್ಸು ನಂಬರ್ಸು ಎಲ್ಲ ಬರುತ್ತೆ. ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಹಂಗಿದೆ. ಅದಕ್ಕೆ ಕೆಲವ್ರಿಗೆ ಇದು ಪಿತೂರಿ ಮತ್ತು ತಂತ್ರದ ಭಾಗ ಆಗಿದೆ. ಗಮನ ಸೆಳೆಯಲಿ ವೀಲಿ ಬಾಯ್ಸ್ ಇದ್ದಂಗೆ. ಗಮನ ಸೆಳೆಯಕ್ಕೆ ಈ ಥರ ಒಂದು ಉಡಾಫೆಲ್ ಏನೋ ಒಂದು ಹೇಳ್ಬಿಡೋದು ಗಮನ ಸೆಳೆಯಕ್ಕೆ. ಈಗ ಎಷ್ಟು ಗಮನ ಸೆಳೀತು ನೋಡಿ. ಇದು ನೆಗೆಟಿವ್ ಪಾಸಿಟಿವ್ ಒಟ್ಟಿನಲ್ಲಿ ಚರ್ಚೆಯಲ್ಲಿರಬೇಕು ಅಂತ. ರೋಗಿಗಳಿಗೆ ಕಂಟಕ ಆಗ್ತಿದೆ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಫಿಕ್ಸೆಡ್ ಡೋಸ್ ಕಾಂಬಿನೇಷನ್ನ 156 ಔಷಧಗಳನ್ನು ನಿಷೇಧಿಸಿದೆ. ಪ್ರಮುಖವಾಗಿ ಜ್ವರ, ಶೀತ, ನೋವು, ಅಲರ್ಜಿಗೆ ಸಂಬಂಧಿಸಿದ ಒಂದಕ್ಕಿಂತ ಹೆಚ್ಚು ಕ್ರಿಯಾಶೀಲ ಔಷಧಗಳನ್ನು ಮಿಶ್ರ ಮಾಡಿ ತಯಾರಿಸಿದ ಕಾಂಬಿನೇಷನ್ ಡ್ರಗ್ಸ್ಗಳನ್ನು ಬ್ಯಾನ್ ಮಾಡಿದೆ. ಈ ಸಂಬಂಧ ಆಗಸ್ಟ್ 12ರಂದೇ ಅಧಿಸೂಚನೆಯನ್ನು ಹೊರಹಾಕಿದೆ. ಅದರಲ್ಲಿ ಯಾವ್ಯಾವುದೋ ಇದೆ, ಸಿಕ್ಲೋಫೆನಾಕ್ 500 mg, ಪ್ಯಾರಾಸಿಟಮಾಲ್ 125 mgಗಳು, ಮೆಫೆನಾಮಿಕ್ ಆ್ಯಸಿಡ್ಡು, ಪ್ಯಾರಾಸಿಟಮಾಲ್ ಇಂಜೆಕ್ಷನ್ನು, ಸಿಟ್ರಿಜನ್ನು, ಪ್ಯಾರಾಸಿಟಮಾಲು, ಏನೇನೋ ಇವೆಯಪ್ಪ, ಒಂದಷ್ಟು ಇವೆ. ಎಲ್ಲ ರದ್ದು ಮಾಡಿದ್ದಾರೆ. ಓಕೆ. ಬೊತ್ಸ್ವಾನಾದಲ್ಲಿ ಬರೋಬ್ಬರಿ 2492 ಕ್ಯಾರೆಟ್ನ ಭಾರಿ ವಜ್ರ ಸಿಕ್ಕಿದೆ. ಇದು ಪ್ರಪಂಚದ 2ನೇ ಅತಿ ದೊಡ್ಡ ವಜ್ರ ಅಂತಿದ್ದಾರೆ. ಅದೇನೋ ನ್ಯಾಚುರಲಿ ಸಿಕ್ಕಿರೋದ್ರಲ್ಲೀಗ. ಅಷ್ಟೇ ಅಲ್ಲ, ಅದನ್ನು ಹುಡುಕಿ ತೆಗೆದ ವಜ್ರಗಳು 2ನೇ ಹೇಳೋದಲ್ಲ. ಇದು ಅದೇದೋ ಪಶ್ಚಿಮ ಬೊತ್ಸ್ವಾನಾಲೆಲ್ಲೋ ಸಿಕ್ಕಿದೆಯಂತೆ. ಭಾಳ ಬೆಲೆ ಬಾಳದೆ ಇನ್ನೇನು. ಕೆನಡಾ ಮೈನಿಂಗ್ ಕಂಪನಿ ಲುಕಾರಾ ಡೈಮಂಡ್ ಸಂಸ್ಥೆ ತಿಳಿಸಿದೆ. ದಕ್ಷಿಣ ಆಫ್ರಿಕಾದಲ್ಲಿ 1905ರಲ್ಲಿ ಒಂದು ಸಿಕ್ಕಿತ್ತು 3106 ಕ್ಯಾರೆಟ್ನ ಅತಿ ದೊಡ್ಡ ವಜ್ರ. ಇದಾದಮೇಲೆ 2ನೇದೇ ದೊಡ್ಡದಿದು ಅಂತ ಹೇಳಿದ್ದಾರೆ. ಮೈಸೂರಿಗೆ ಬಂದಿರುವ ದಸರಾ ಗಜಪಡೆಯನ್ನ ಇಂದು ಅರಮನೆ ಅಂಗಳಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಬೆಳಗ್ಗೆ 10:10 ಶುಭ ಲಗ್ನದಲ್ಲಿ ಗಜಪಡೆಯನ್ನ ಅರಮನೆಗೆ ಸ್ವಾಗತ ಮಾಡಿದ್ರು. ತನ್ವೀರ್ ಸೇಠ್ ಗಜಪಡೆಗೆ ಪುಷ್ಪಾರ್ಚನೆಯನ್ನ ಮಾಡಿದ್ರು. ವಿವಿಧ ಜಾನಪದ ಕಲಾ ಪ್ರಕಾರಗಳು ಸಮಾರಂಭದ ಮೆರುಗನ್ನ ಹೆಚ್ಚಳ ಮಾಡಿದ್ವು. ನಾಳೆಯಿಂದ ಗಜಪಡೆ ತಾಲೀಮು ಕೂಡ ಶುರುವಾಗುತ್ತೆ. ಜಿಲ್ಲಾ ಮಂತ್ರಿಗಳಿಲ್ಲ ಅಂತ ಅವ್ರು ಮಾಡಿರ್ತಾರೆ. ಕಳೆದ 3 ದಿನಗಳಿಂದ ಭಾರತ ಪ್ರವಾಸದಲ್ಲಿದ್ದರು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ. ಇವತ್ತು ಅವರನ್ನು ದೆಹಲಿನಲ್ಲಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಅವರು 60ರ ದಶಕದಲ್ಲಿ ಜನಪ್ರಿಯವಾಗಿದ್ದ ಸಂಗಮ್ ಚಿತ್ರದ ದೋಸ್ತ್ ನಾ ರಹಾ ಹಾಡನ್ನು ಆಲಾಪಿಸಿದ್ರು. ಸಂಗೀತ ಕಲಾವಿದರ ಭುಜದ ಮೇಲೆ ಕೈ ಹಾಕಿ ಖುಷಿಯಿಂದ ಮಾತಾಡಿದ್ರು. ಈಗ ವಿಡಿಯೋ ವೈರಲ್. ನಾಟ್ ಬ್ಯಾಡ್, ಸುಮಾರಾಗಿ ಹಾಡಿದ್ರಲ್ವಾ, ಅದೊಂದು. ಮತ್ತು 2ನೇದು ವೈರಲ್. ಇದು ಇಂಡಿಯಾನಲ್ಲಿ 2 ವೈರಲ್ ಆಗೋದು. ಒಂದು ವೈರಲ್ ಜ್ವರ, ಇನ್ನೊಂದು ಇದು ವೈರಲ್. ಯಾವುದಾದ್ರೂ ತಗೊಳ್ಳಿ ವೈರಲ್.
ಎಲ್ಲನೂ ಹಾಂ, ಆ ವೈರಲ್ಗೆ ಒಂದು ಕ್ಲಾಸ್ ಕೊಡ್ರಪ್ಪ. ವೈರಲ್ ಎ ಪ್ಲಸ್ಸು A++ ಈ ಥರ ಏನಾದರೂ ಎಲ್ಲನೂ ವೈರಲ್. ಎಲ್ಲ ವೈರಲ್ ಅಂತಾರೆ. ಯಾಕೆ ಮಲೇಷ್ಯಾದ ಇಂಪಾರ್ಟೆಂಟ್ ಅಂದರೆ, ಇದೇ ಮಲೇಷ್ಯಾ ಮಹಾತೀರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಯಾವ ರೀತಿ ವರ್ತನೆಯನ್ನು ಮಾಡ್ತಾ ಇತ್ತು ಭಾರತದ ಜೊತೆ ಅನ್ನೋದನ್ನು ಗಮನಿಸಬೇಕು. ಪಾಕಿಸ್ತಾನದ ಜೊತೆಗೆ ಹೋಗಿ ಪಾಕಿಸ್ತಾನವನ್ನು ಓಲೈಸೋಕ್ಕೆ ಅಲ್ಲಿ ಆಗಿನ ಪ್ರಧಾನಿ ಅತ್ಯಂತ ಹಳೆ ಅಂದರೆ ವಯಸ್ಸಾದ ಪ್ರಧಾನಿ, 92-93 ವರ್ಷ ಆಗಿತ್ತಾಗ ಅವರು ಪ್ರಧಾನಿ ಆದಾಗಲೇ ಅವ್ರಿಗೆ ಅದು ಹೆಂಗೆ ಮಾಡಿದ್ರು, ಈಗ ಹೇಗಾಗಿದೆ ಅಂತ. ಅಂದರೆ ಮೆಚೂರ್ಡ್ ನಾಯಕತ್ವಗಳಿದ್ದರೆ ಹೇಗಿರುತ್ತೆ ಪ್ರಪಂಚ ಅನ್ನಕ್ಕೆ.